ನಮಸ್ಕಾರ. ನೀವು ನೋಡ್ತೀವಿ ರಾಜ್ಕುಮಾರ್ ಯೂಟ್ಯೂಬ್ ಚಾನಲ್ ಅಂತ. ನಮ್ದು ಪದವಿ ಪೂರ್ವ ಕಾಲೇಜಲ್ಲಿ ಫಸ್ಟ್ PU ಸೆಕೆಂಡ್ PU ಅವರು ಬಿಸ್ನೆಸ್ ಫೆಸ್ಟ್ ಅಂತ ಮಾಡ್ತಿದ್ದಾರೆ, ವ್ಯವಹಾರ ಅಧ್ಯಯನ ಮೇಳ ಅಂತ. ಅದನ್ನ ನಾವು ಎಲ್ಲ ಫುಲ್ಲು ತೋರಿಸ್ತೀವಿ ಯಾವ್ಯಾವ ಥರ ಇದೆ ಅಂತ. ಬನ್ನಿ ಗಾಯ್ಸ್, ತೋರಿಸೋಣ. ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದೀವಿ. ಇದು ನಮ್ಮ ಸೆಕೆಂಡ್ PCMB ಬಾಯ್ಸ್. ಸೊ ನೀವೇನ್ ಮಾಡ್ತಿದ್ದೀರಾ ಮಕ್ಕಳೇ? ಪನ್ನೀರ್ ಟಿಕ್ಕಾ ಮತ್ತೆ ವಡಾಪಾವ್. ಅವರು ನಮ್ಮ ಫಸ್ಟ್ PCMB ಗರ್ಲ್ಸ್ ಐಶಾ ಇದ್ರು. ಸೊ ದೇ ಆರ್ ಪ್ರಿಪೇರಿಂಗ್ ಆಲ್ ಕೈಂಡ್ಸ್ ಆಫ್ ಸ್ವೀಟ್ಸ್. ಅಂದ್ರೆ ಸ್ವೀಟ್ಸ್ ಡಿಶ್ ಅವರು ಟ್ರೈ ಮಾಡ್ತಿದ್ದಾರೆ. ಏನ್ ಮಾಡ್ತೀರಾ ಮತ್ತೆ? ಗುಲಾಬ್ ಜಾಮೂನ್, ಆಲ್ ಸ್ವೀಟ್ಸ್. ಏನ್ ಮಾಡೋಣ, ಮಾತಾಡಿ. ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀವಿ. ಇದನ್ನ ಸ್ಟಾರ್ಟಿಂಗ್ ವಿತೌಟ್ ಟಚಿಂಗ್ ಇಲ್ಲಿ ತಗೊಂಡು ತಗೊಂಡ್ಬರ್ಬೇಕು. ಪಾರ್ಟಿಸಿಪೇಷನ್ ಜಸ್ಟ್ 10 rupees, ವಿನ್ನಿಂಗ್ ಪ್ರೈಸ್ 100 rupees. ಆರ್ಚರಿ ಐತೆ, ಆಮೇಲೆ ಪಜಲ್ ಐತೆ. ಪಜಲ್ನ ಇದನ್ನ ಇಲ್ಲಿಂದ ಆಚೆ ತಗೊಂಡ್ಬಾರ್ದು, ಇಲ್ಲಿಂದ ಹೆಂಗಾದ್ರೂ ತೆಗೀರಿ. 2 minutes ಕೊಡ್ತೀವಿ. 100 rupees ಪ್ರೈಸ್. ಆಮೇಲೆ ಅದು ಬಾಲ್ ಐತೆ, 4 ಬಾಲಲ್ಲಿ 3 ಬಾಲ್ ಆಗ್ಬೇಕು. ನೋಡಿ, ಚೆನ್ನಾಗಿದೆ. ಮಾಡ್ತಿರುವಂತಹ ಪಾನಿಪುರಿ. ನಮ್ಮ ಮಕ್ಕಳು ಮಾಡಿರೋ ಪಾನಿಪುರಿ ಮ್ಯಾಮೇ ಮಾತಾಡ್ತಾರೆ. ಮನೆಗೆ ಮಕ್ಕಳು ಮಾಡ್ತಿರುವಂತಹ ಲೆಮನ್ ಸೋಡಾ ಇದೆ, ಲಕ್ಕಿ ಕುಕ್ಕಂದರೆ ಮಾಡ್ತಾ ಇದ್ದಾರೆ. ಹೇಳ್ಬೇಕೆಲ್ಲ. ಶುಗರ್ ಕೇನ್ ತಗೊಳ್ಳಿ. ಗೂಗಲ್ ಪೇ ಮಾಡ್ತಾರೆ. ಕೊಡಿ So what are you preparing? All healthy items you can see here. ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಂತ
ನಮ್ಮ ಮಕ್ಕಳು ಏನೇನೋ ಮಾಡಿದ್ದಾರೆ. ಕಸ್ಟರ್ಡ್, ಫ್ರೂಟ್ ಕಸ್ಟರ್ಡ್, ಮೆನ್ಯೂ ಅಲ್ಲೇ ಐತೆ. ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದೀವಿ. ಮಾತಾಡಿ. ಏನೇನು ಮಾಡಿದ್ರಿ ಹೇಳಿ. ಕಡಲೆ ಉಸ್ಲಿ, ಗುಲಾಬ್ ಜಾಮೂನ್, ಬೋತ್ ಅಲ್ಲಿ 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 ರೆಸಿಪಿ ಉಪಯೋಗ. ಇದೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ಪ್ರಾಬ್ಲಮ್ ಇಲ್ಲ. ಹಾಂ ಮ್ಯಾಮ್ ಇಲ್ಲಿ ಹೇಳಿ, ನೀವು ಅಲ್ಲಿ ಕೇಳಿಸ್ತಾ ಇಲ್ಲ. ಮಸಾಲ, ಪಾನಿಪುರಿ, ಬರೀ ₹1 ಪೇ ಮಾಡ್ತಾರ. ಕಾಸು ಕೊಟ್ಟಿದ್ದೀನಪ್ಪ. ಒಬ್ಬಟ್ಟು, ನಿಪ್ಪಟ್ಟು ಮಸಾಲ, ಪುಳಿಯೋಗರೆ, ಸೊ ಆಲ್ ಊಟ ಮಾಡೋ ಐಟಮ್ಸ್ ಎಲ್ಲ ಇದೆ. ಚೇಂಜ್ ಮಾಡ್ಬೋದು, ತಿನ್ಬೋದು, ಎಂಜಾಯ್ ಮಾಡ್ಬೋದು. ಉತ್ತರ ಕರ್ನಾಟಕ ಶೈಲಿ ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ ಇದೆ, ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹೋಳಿಗೆ ಇದೆ. ಟೇಸ್ಟ್ ಮಾಡಿ. ಜೋಳದ ರೊಟ್ಟಿ ತಿಂತಾ ಇದ್ದೀನಿ, ನಮ್ಮ ಮಕ್ಕಳು ಮಾಡಿರೋದು. ಎಂಜಾಯ್. ಎಲ್ಲಿ ಸರ್ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಬಿಸ್ನೆಸ್ ಏನು ಉಪಯೋಗ ಆಗುತ್ತೆ ಮಕ್ಕಳಿಗೆ ಏನು ಅಂದ್ರೆ ನಾವು ಪಾಠ ಮಾಡೋದು ಒಂದೇ ಅಲ್ಲದೆ ಇದರಲ್ಲಿ ಏನು ಬಿಸ್ನೆಸ್ ನ ಹೇಗೆ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ತೋರಿಸ್ತಾ ಇದೀವಿ. ಮೈನಾಗಿ ಈಗ ನಮ್ಮ ಯಾವ ಕಾಲೇಜಲ್ಲೂ ಮಾಡಲ್ಲ ಇದು. ಈಗ ನಮ್ಮ ಕಾಲೇಜಲ್ಲಿ ನಡೆಯುವಂತ ಒಂದು ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಏನು ಅಂತಂದ್ರೆ ಯಾವ ರೀತಿ ಮಾಡ್ಬೋದು, ಈ ಪ್ರಾಫಿಟ್ ನ ಯಾರು ಜಾಸ್ತಿ ಮಾಡ್ತಾರೆ ಅವ್ರಿಗೆ ಪ್ರೈಸ್ ಬರುತ್ತೆ ಇದರಲ್ಲಿ. ಹಾಗಾಗಿ ಒಂದು ಒಳ್ಳೆಯ ರೀತಿಯ ಎನ್ವಿರಾನ್ಮೆಂಟ್ ಕಾಣಿಸ್ತಾ ಇದೆ. ಚೆನ್ನಾಗಿ. ಥ್ಯಾಂಕ್ ಯು ಸರ್. ಮ್ಯಾಮ್ ಹೇಳಿ, ಏನು ತಿಂತಿರೋದು ಹೇಳಿ. ನಾನು ಏನು ತಿಂತಿದ್ದೀರ ಹೇಳಿ. ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ. ಹಾಂ ತೋರಿಸೋದು ಸರ್ರು ತಿಂತೇವೆ. ನೀವೇ ಇವ್ರಿಗೆ ತಿನ್ನಿಸ್ತಾನೆ ಇಡೀ ಮೊಬೈಲ್ ಇದೆ. ರೊಟ್ಟಿ ಬದ್ನಿಕಾಯಿ ಪಲ್ಯ ಟೇಸ್ಟ್ ನೋಡ್ಬೋದು. ನಮ್ಮ ಮನೇಲಿ ನಮ್ಮ ಮಾಡ್ತಾರೆ. ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಎಲ್ಲ ಜಗತ್ತಿಗೆ ಗೊತ್ತಾಗಲಿ. ಹಾಂ ಚೆನ್ನಾಗಿ ಮಾಡಿದ್ದಾರೆ. ಸರಿ ಸರ್. ಬಾಯ್ ಯಾವ ಚಾನಲ್ ಬರುತ್ತಪ್ಪ? ರಾಜ್ಕುಮಾರ್ ಯೂಟ್ಯೂಬ್ ಚಾನಲ್ ಅಂತ ಫಾಲೋ ಆಗಿ ಇದು ಸಬ್ಸ್ಕ್ರೈಬ್ ₹5 ಎಕ್ಸ್ಟ್ರಾ ಅಂತಾರದು. ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು ಮತ್ತೆ. ಬೇಕು ಬೇಕು ಬರ್ತಾ ಇಲ್ಲ. ನಾಳೆ ಎಲ್ಲ ಬಂದ್ಬಿಟ್ಟು ಗುಲಾಬ್ ಜಾಮೂನ್ ತಿನ್ನಕ್ಕೆ ಹೋಗೋಣ ಬಾ.
ಬನ್ನಿ ಈ ಕಡೆ ನೋಡಪ್ಪ. ಸ್ಕ್ಯಾನರು ಜಾಮೂನ್ ಬೇಕಾ? ಸರ್ ಆಗಲ್ಲ ಹೇಳಿಲ್ಲ. ವಿಡಿಯೋ ಮಾಡ್ತೀವಿ ಬನ್ನಿ ಬ್ರೋ, ನೀವು ತಗೊಳ್ಳಿ. ಈ ಕಡೆ ಬಾರೋ ಜೋಳದ ರೊಟ್ಟಿ ತಿಂತಾರೆ. ಬನ್ನಿ ಕೊಡ್ತಾನೆ ಅವ್ರಿಗೆ. ಏನ್ ಬಾ ಬಿರು ಬಾ ಬೈಲಿ ಬಾ ಬಾ ಬಾ. ರೊಟ್ಟಿ ಬ್ರೋ ಒಂದ್ ಸ್ವಲ್ಪ ಸೈಡ್ ಬನ್ನಿ ಬ್ರೋ, ತಗೊಳಂಗಿದ್ರೆ ತಗೊಳ್ಳಿ. ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೀನಿ ಸರ್ ಎಲ್ಲ. ಅದೇ ನಿಮ್ದು ಸೇರ್ಸ್ ಮಾಡ್ತಾ ಟೇಸ್ಟ್ ನೋಡಿ ಸರ್ ಇಲ್ಲಿ. ಮಾತಾಡಿ ಸರ್, ಮೈಕ್ ಇದು ಕ್ಯಾಮ್ರಾ. ಟೇಸ್ಟ್ ನೋಡಿ ಸರ್, ಹೇಳಿ ಹೆಂಗಿದೆ. ಸ್ಟೂಡೆಂಟ್ಸ್ ಮಾಡಿರೋದು. ನಿಮ್ಮ ಕಾಲೇಜ್ ಬಗ್ಗೆ ಹೇಳಿ. ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ತುಂಬ ಅದ್ಭುತವಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ. ಇದು ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಒಂದು ವ್ಯವಹಾರ ಜ್ಞಾನ ಬೆಳೀಲಿ, ಬಿಸ್ನೆಸ್ ಅವೇರ್ನೆಸ್ ಡೆವಲಪ್ ಆಗಬೇಕಂತ ಒಂದು ಉದ್ದೇಶ. ಅಷ್ಟೇ ಅಲ್ಲ, ಕೇವಲ ಬದುಕು ಸರ್ಕಾರಿ ನೌಕರಿ ಅಲ್ಲ, ಸ್ವಉದ್ಯೋಗ ಪಡೆದು ಕೂಡ ಅವರು ತಮ್ಮ ಜೀವನವನ್ನು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಸ್ಟ್ ನೋಡಿ ಯಾವ ಥರ ಇದೆ ಹೇಳಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಏನೋ ಉಳಿಯೋದಲ್ಲ ಕಾಣ್ಬೋದು, ಹೇಳಿ ಪರವಾಗಿಲ್ಲ. ಈಗಿನ ಒತ್ತಾಯ ಮಾಡ್ತಾ ಆಡಾಡ್ತಾರಾಗತ್ತಲ್ಲ, ಆಗ ಮಾಡ್ತಾ 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 ಅನುಭವದಿಂದ ಬರ್ತದೆ. ಅನುಭವ ಬೇಕು, ಅನುಭವವೇ ಜ್ಞಾನದ ಮೂಲ ಅಂತ. ಹಾಗಾಗಿ ಅನುಭವ ಎಲ್ಲ ಮಕ್ಕಳಿಗೆ ಬೇಕಾಗುತ್ತೆ. ನಮ್ಮ ಮಕ್ಕಳು ಏನು ಮಾಡಿದ್ರು, ನಮ್ಮ ಮಕ್ಕಳಲ್ವಾ? ಹಾಗಾಗಿ ಮಕ್ಕಳು ಮುದ್ದು. ಕಾಲೇಜ್ ಏನೇ ಮಾಡಿದ್ರು ನಮಗೆ. ಸರ್ ಕಾಲೇಜ್ ಬಗ್ಗೆ ಹೇಳಿ. ನಮ್ಮ ಕಾಲೇಜು ಇವತ್ತು ಕೇವಲ ನಾನು ಬಂದಾಗ HPS ಇತ್ತು, HB ಇತ್ತು. ಬಂದ ಮೇಲೆ CEB ಆಗ್ಬೋದು, PCMT ಆಗ್ಬೋದು, PCMC ಆಗ್ಬೋದು, ಹಿಂದಿ ಆಗ್ಬೋದು, ಈ ರೀತಿಯಾಗಿರ್ತಕ್ಕಂಥ 4-5 ಕೋರ್ಸ್ಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಅತ್ಯಂತ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದ್ವಿ. ಆಮೇಲೆ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದ್ವಿ. ಆಮೇಲೆ ಒಳ್ಳೆಯ ಸಂಸ್ಕಾರ ಕೊಡ್ತಾ ಇದ್ವಿ ಮಕ್ಕಳಿಗೆ. ಹಾಗಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಕಾಲೇಜು ವಿಜಯನಗರದಲ್ಲಿ ಅತ್ಯುತ್ತಮವಾಗಿ ಪಾಪ್ಯುಲರ್ ಆಗಿ ಬೆಳೀತಾ ಇದೆ. ಅದಕ್ಕೆ ಕಾರಣ ನಮ್ಮೆಲ್ಲ ಶಿಕ್ಷಕರು ಒಟ್ಟಾಗಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ವಿ. ಅದು ನಮ್ಮ ಮಕ್ಕಳಿಗೆ ಇವತ್ತು ಸಹಾಯ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಾವು ಆಸಕ್ತಿ ವಹಿಸಿ ಮಕ್ಕಳ ಹಿತಾಸಕ್ತಿ ಮತ್ತು ಅವರ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು Thank you, sir. ಥ್ಯಾಂಕ್ಸ್ ಸರ್. ಅದೇನು ಆಮೇಲೆ ಹೇಳ್ತೀನಿ. ಆಯಿತು ಹೇಳಿ ಸರ್. ನಮ್ಮ ಎಲ್ರಿಗೂ ನಮಸ್ಕಾರ. 22 ವರ್ಷಗಳ ಕಾರಣದಿಂದ ನಾನು ಈ ಒಂದು ಕಾಲೇಜಿನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಒಂದು ವಾಣಿಜ್ಯ ಮೇಳ ಅಂತ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಿಂಡಿಗಳನ್ನು ತಂದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಅವರ
ಕೈ ರುಚಿಯನ್ನು ತೋರಿಸ್ಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ನೀವು ಬನ್ನಿ, ಕೈ ರುಚಿಯನ್ನು ನೋಡಿ ಮತ್ತು ನಮ್ಮ ಕಾಲೇಜನ್ನು ಹರಸಿ ಬೆಳೆಸಿ ಮತ್ತು ಉಳಿಸಿ ಅಂತ ವಿನಂತಿಸ್ಬೋದು.